ನಮಸ್ತೆ. ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ. ಇವತ್ತಿನ ಲಾಗ್ ಅಂತಂದರೆ ಅಡಿಕೆ ಕೊನೆ. ಈಗ ನಾವೆಲ್ಲ 2 ಕೊಯ್ಲು 3 ಕೊಯ್ಲು ಅಂತ ಹೇಳ್ತೀವಿ. ಹಾಗೆ ಇದು ನಮ್ಮದು 3ನೇ ಕೊಯ್ಲು, ಲಾಸ್ಟು ಕೊನೆ ನಾವು ವಿಡಿಯೋ ಮಾಡಿರುವಂಥದ್ದು. ಇಲ್ಲಿ ಕಾಣ್ತೀಯಲ್ಲ, ಕೊನೆ ಎಲ್ಲ ತೊಗೊಂಡೋಗಿ ಹಾಕಿದ್ದೀವಿ ಆಲ್ರೆಡಿ. ಈ ಉದುರು ಮೂಟೆ ಎಲ್ಲ ನಾನು ಮತ್ತು ನಮ್ಮ ಕಡೆಯೊಬ್ಬರು ಎಲ್ಲ ಹೊತ್ತಿ ತಗೊಂಡು ಮನೆಗೆ ಹಾಕ್ತಿದ್ದೀವಿ. ಹಾಗೆ ಅಡಿಕೆ ಮಿಷನು ಮನೆಯಲ್ಲೇ ರೆಡಿ ಇತ್ತು. ಹೋದವರು ಏನು ಹಿಂದೆ ಮುಂದೆ ನೋಡಿದೆ ಅಡಿಕೆ ಮಿಷನಿಗೆ ಕಾಯಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು 6 ಬೆಲ್ಟಿಂದ ಅಡಿಕೆ ಮಿಷನು. ನಿಮಗೆ ಮಾಹಿತಿ ಬೇಕಂದರೆ ಯಾವ ಮಿಷನು ಹೇಗೆ ಏನು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಾಗೆಯೇ ಅಡಿಕೆ ನೋಡಿ, ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ಮನೆ ತೊಗೊಂಡೋದವರು ಒಂದು 3ನೇ ಕೊಯ್ಲು ಅಂತಂದರೆ ಅದರಲ್ಲಿ ಏನು ಜಾಸ್ತಿ ಒಂದು ಗೋಟಂಶ ಇರೋಲ್ಲ, ಮಾಮೂಲಾಗಿರುತ್ತೆ. ತೀರಾ ಹೇಳುವಂಥದ್ದೇನು ಗೋಟ್ ಬಂದಿರಲ್ಲ, ಅಂದರೆ ಕೆಂಪು ಕಾಯಿ. ಹಾಗಾಗಿ ರಿಜೆಕ್ಷನ್ಗಳು ಕಮ್ಮಿ ಇರುತ್ತೆ ಇದರಲ್ಲಿ. ನಿಮಗೆ ಮೇಲ್ಗಡೆ ಕಾಣ್ತಿದೆಯಲ್ಲ, ಹಸಿರು ಕಾಯಿಗಳು ಬರ್ತಿದೆಯಲ್ಲ, ಅದೆಲ್ಲ ಸ್ವಲ್ಪ ರಿಜೆಕ್ಷನ್ ಗೋಟು ಅಂಶ ಇರುವಂಥದ್ದು. ಮತ್ತು ಇನ್ನು ಉಳಿದಿರುವಂಥದ್ದೆಲ್ಲ ಹಸಿರು ಕಾಯಿಗಳಾಗಿರುತ್ತೆ. ಹಾಗಾಗಿ ನೀಟಾಗಿ ಬಂದಿರೋ ಕಾಯಿ ಎಲ್ಲದೂ ನೀಟಾಗಿರುತ್ತೆ. ನಿಮಗೆ ಬೇಳೆ ಆಗ್ಬೋದು ಅಥವಾ ಕಾಯಿ ಆಗ್ಬೋದು, ಎಲ್ಲದು ಕಾಣ್ತಿದೆ ನೋಡಿ ಇಲ್ಲಿ. ಅದು ಯಾವ ರೀತಿ ಸಿಪ್ಪೆ ಹಾರ್ತಾಯಿದೆ ಅಂತ ನೋಡಿ, ಕಾಣುತ್ತಲ್ಲ, ಅಲ್ಲಿ ಚೈನ್ಗಳು ಹೋಗ್ತಿದ್ದಾವೆ ಮೇಲೆ. ಅದರಲ್ಲಿ 6 ಚೈನ್ ಇದೆ. ಹಾಗಾಗಿ ನಾವು ಅದನ್ನು 6 ಬೆಲ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ನಾವು ಪೆಟ್ರೋಲ್ ಮಿಷನ್ ಸಹ ನಾವು ಕೂರಿಸ್ಕೊಂಡಿದ್ದೀವಿ ಇದಕ್ಕೆ. ಅದಾದ ನಂತರದಲ್ಲಿ ರೆಡಿಯಾಗಿದ್ದನ್ನ ಹಂಡೆಗೆ ಹಾಕಿ ನೋಡಿ, ಬೇಯಿಸಿ ಸಹ ನಾವು ತೆಗೆದಾಯಿತು. ಹೇಗಿದೆ ಅಲ್ವಾ ಕಲರು? ಇದು ಕಲ್ಲರು ನಾವು ರೆಡಿ ಮಾಡ್ಕೊಳ್ಳುವಂಥದ್ದು. ಹಾಗೆ ನನ್ನ ತಂಗಿ ಊರಿಗೆ ಬಂದಿದ್ಲು ಬೆಂಗಳೂರಿಂದ. ಪಾಪು ಮತ್ತು ಅವಳು ಅಡಿಕೆ ತೋಡ್ತಾಯಿದ್ದು, ನಾನು ಅಷ್ಟೊತ್ತಿಗೆ ಬಂದು ನಿಂತ್ಕೊಂಡು ಮಾತಾಡ್ತಾಯಿದ್ರು. ಇದು ನಮ್ಮದು 90 kg ಬೇಯುವಂಥ ಒಂದು ಹಂಡೆ. ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ, ಹೇಗೆ ಅಡಿಕೆ ಕಲರ್ ಹೇಗಿದೆ. ಈ ಒಲೆನ ಯಾವ ಮೇಸ್ತ್ರಿಗಳು ಏನು ಕಟ್ಟಿರುವಂಥದ್ದಲ್ಲ, ಇದನ್ನು ನಾವೇ ಸ್ವಂತ ಕಟ್ಕೊಂಡಿರುವಂಥದ್ದು. ಅರ್ಧ ಹಂಡೆ ಮಾತ್ರ ಇದರಲ್ಲಿ ಮಣ್ಣೊಳಗಡೆ ಹುಗ್ದಿದ್ದೀವಿ ನಾವು ಇದರಲ್ಲಿ. ಕಾಣುತ್ತಲ್ಲ, ಅಟ್ಲೀಸ್ಟ್ ಒಂದು 3 ರಿಂದ 4 ಅವರ್ ಬೇಯಿಸಿದರೆ 90 kg ಬೇಯುವಂಥ ಹಂಡೆ ಅಡಿಕೆ ರೆಡಿ ಆಗುತ್ತೆ ನೋಡಿ. ಇದು ಇಷ್ಟು ಕಲರ್ ಕಾಣಲಿಕ್ಕೆ ಯಾವುದೇ ರೀತಿಯ ಒಂದು ಕೆಮಿಕಲ್ ಹಾಕಿ ನಾವು ಕಲರ್ ತೆಗೆದಿರೋಲ್ಲ. ಇದು ಸ್ವಂತ ನಾವೇನು ಮನೆಯಲ್ಲಿ ರೆಡಿ ಮಾಡ್ತೀವಿ, ಅಂದರೆ ನೇರಳು ಮರದ ತೆಪ್ಪೆ ಕೆತ್ತಿ ಮಾಡುವಂಥ ಒಂದು ಕಲ್ಲರ್ ಇದು. ಆದ್ದರಿಂದ ಇಷ್ಟು ಅಡಿಕೆ ಕಲ್ಲರ್ ಕಟ್ತೀವಿ ನಾವು ಇದನ್ನು. ಯಾಕಂದರೆ ಮಲೆನಾಡು ಭಾಗದಲ್ಲಿ ಅಡಿಕೆ ಕಲ್ಲರ್ ಅಂತಂದರೆ ಹೆಸರುವಾಸಿಯಾಗಿರುತ್ತೆ, ಅದು ನಮ್ಮ ಮಲೆನಾಡಿನಲ್ಲಿ. ಯಾಕಂದರೆ ಈಗ ಬಯಲುಸೀಮೆ ಕಡೆ ಎಲ್ಲ ತುಂಬ ರೇರ್, ಅವರೆಲ್ಲ ಕಲ್ಲರ್ ಪುಡಿ ಹಾಕಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇನೋ ಸರಿ ಗೊತ್ತಿಲ್ಲ ನನಗೂ. ಆದರೆ ಮಲೆನಾಡು ಅಂತಂದರೆ ಅಡಿಕೆಗೆ ಕಲ್ಲರ್ ಹೈಯೆಸ್ಟ್ ಆಗಿರುತ್ತೆ ನೋಡಿ. ಕಾಣುತ್ತಲ್ಲ, ತಗೊಂಡೋಗ್ಬಿಟ್ಟು ಮೆಸ್ಸಿಗೆ ಹರಡ್ತಾಯಿದ್ದೀವಿ. 5 ಮೆಸ್ಸಿ ಇದೆ, ಕಬ್ಬಣದ ಮೆಸ್ಸು. ಇದು ನಮ್ಮ ಬ್ರದರ್ ಹತ್ರನೇ ಮಾಡಿಸಿರೋದು. ಅವತ್ತು ವರ್ಕ್ಶಾಪ್ ಇದೆ, ಅದರಲ್ಲಿ ನಾನು ಮಾಡಿಸ್ಕೊಂಡಿರೋದು. 2 ಬುಟ್ಟಿ ಕಂಪ್ಲೀಟಾಗಿ ಅದಕ್ಕೆ ಕೂರುತ್ತೆ ಒಂದು ಮೆಸ್ಸಿಗೆ. ಹಾಗಾಗಿ ನಾವು ಇದಕ್ಕೆ 12 ರಿಂದ 13 ಬುಟ್ಟಿ ಬೇಳೆ ನಾವು ತುಂಬಿದರೆ ಹಂಡೆಗೆ ಕೂರುತ್ತೆ. 13 ಬುಟ್ಟಿ ಬೇಳೆ ಅಂದರೆ ಸುಲಿದಿರುವಂಥ ಅಡಿಕೆ. 13 ಬುಟ್ಟಿ ಅಡಿಕೆ ನಮಗೆ ಹಂಡೆಗೆ ಹಾಕಿದರೆ 10 ರಿಂದ 11 ಬುಟ್ಟಿ ಅಡಿಕೆ ನಮಗೆ ಬೆಂದ ಮೇಲೆ ಸಿಗತ್ತೆ. ಅಂದರೆ ಅಲ್ಲಿಗೆ 1.5 ರಿಂದ 2 ಬುಟ್ಟಿ ಅಷ್ಟು ಬೇಳೆ ಸಂಪೂರ್ಣ ಅಂದರೆ ಸೊರಗತ್ತೆ ಅಡಿಕೆ. ಅಂದರೆ ಚಿಕ್ಕ ಚಿಕ್ಕ ಸೈಜ್ ಆಗುತ್ತೆ. ದೊಡ್ಡ ಸೈಜ್ ಇರೋದೆಲ್ಲ ಬೆಂದುಬಿಟ್ಟು ಚಿಕ್ಕದಾಗಿರುತ್ತೆ. ಹಾಗಾಗಿ 10 ರಿಂದ 11 ಬುಟ್ಟಿ ಅಡಿಕೆ ನಮಗೆ ಸಿಗುತ್ತೆ. ಕ್ಲೀನಾಗಿ ಬೇಯಿಸಿ ಹರಡ್ಕೊಂಡು ಆದ ನಂತರದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಒಂದು 6 ರಿಂದ 7 ಬಿಸಿಲು ಅಂತೀವಿ. ಸಂಪೂರ್ಣ ಬೆಳಗ್ಗಿಂದ ಸಂಜೆವರೆಗೆ ಬಿಸಿಲು ಒಳ್ಳೆ ರೀತಿಯಿದ್ದರೆ 7 ದಿನ ಅದನ್ನು ಒಣಗ್ಲಿಕ್ಕೆ ಬಿಡ್ತೀವಿ ನಾವು. ಅದನ್ನು 7 ದಿನ ಒಣಗಿದ ಮೇಲೆ ನಾವು ಮತ್ತೆ ಅದನ್ನು ಮೂಟೆ ಮಾಡ್ತೀವಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಡಿಕೆ ಯಾವ ರೀತಿ ಹೆರ್ಕ್ತಾರೆ, ನಾವು ಮತ್ತು ಯಾವ ರೀತಿ ಮೂಟೆ ಮಾಡಿ ಮಂಡಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಅದ್ರ ನಿಮಗೆ ಕಾಣ್ತೀಯಲ್ಲ, ಇಷ್ಟು ದೂರಕ್ಕೇ ಹೇಗೆ ಕಲರ್ ಕಾಣ್ತಾ ಇದೆ ಅಲ್ವಾ? ಹೆಚ್ಚಿನದಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ವರದಾನ ಅಂತಂದರೆ ಒಂದು ಅಡಿಕೆ, ಒಂದು ಭತ್ತ. ಈ ಸರಿ ಚುಕ್ಕೆ ರೋಗ ಸಮಸ್ಯೆ ಇನ್ನೊಂದು ಮತ್ತೊಂದು ಅಂತ ಹೇಳಿಬಿಟ್ಟು ಅಡಿಕೆ ಫಸಲೆಲ್ಲ ತುಂಬಾ ಡೌನ್ ಇದೆ. ಹಾಗಾಗಿ ಎಲ್ಲ ಮಲೆನಾಡು ರೈತರುಗಳು ಸಂಕಷ್ಟದಲ್ಲಿದ್ದಾರೆ ಅಂತ ಒಂದು ಸಣ್ಣದೊಂದು ಮಾಹಿತಿ ನಾವು ಹೇಳ್ಬೋದು. ಯಾಕಂದರೆ ಅವರೇಜ್ ಒಂದು ಎಲ್ಲರಿಗೂ 10 ಕ್ವಿಂಟಲ್ ಅಡಿಕೆ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಈ ವರ್ಷ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಅಡಿಕೆ ಅವರಿಗೆಲ್ಲ ಇಲ್ಲ. ನಾನು ಒಬ್ಬ ರೈತ ಆಗಿ ನನಗೂ ಕಮ್ಮಿ ಇದೆ. ಹಾಗಾಗಿ ಒಂದು ಕಿವಿ ಮಾತು. ಹಾಗೆ ನಾನಂದರೆ ಹೊರಗಡೆ ಬಾಡಿಗೆ ಹೊಡಿತೀನಿ, ಮನೆಗೆ ಹೋಗಿ ಅಡಿಕೆ ಮಿಷನಿಗೆ ಹಾಕಿಬಿಟ್ಟು ಬಾಡಿಗೆ ಹೊಡೆದು ಬರ್ತೀನಿ. ಹಾಗಾಗಿ ಒಂದು ಅವರೇಜ್ ನಂಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳೋದು.
ನೆಕ್ಸ್ಟ್ ದಿನಗಳಲ್ಲಿ ಈ ಥರ ಆದರೆ ಚುಕ್ಕೆ ರೋಗದ ಸಮಸ್ಯೆ ಇನ್ನೊಂದು ಮತ್ತೊಂದು ಅಂತ ಸಮಸ್ಯೆಗಳಾದರೆ ರೈತ ವಿಷ ಕುಡಿದು ಸಾಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ನೋಡಿ ನಿಮಗೆ ಮತ್ತು ತೋಡು ಹಾಕಂತಿದ್ದೀನಿ ನಾನು. ನಾವು ಇದಕ್ಕೇನು ಮಾಡಿದ್ದೀವಿ ಅಂತಂದರೆ ಶೀಟ್ ಮಾಡಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ದೀವಿ, ಅಂದರೆ ಐಟಮ್ಗಳೆಲ್ಲ ಹಾಕಂಡಿಕ್ಕಲ್ಲೇ. ಮತ್ತು ಮೇಲ್ಗಡೆ ನೋಡಿ ಸ್ವಲ್ಪ ಶೀಟು ಗ್ಯಾಪ್ ಬಿಟ್ಟಿದ್ದೀವಿ. ಅಂದರೆ ಏನು ಭಾರಿ ಏನು ಹೈಟೆಕ್ಕಾಗಿ ಏನು ಮಾಡಿಲ್ಲ ನಾವು, ಯಾಕಂದರೆ ನಮ್ಮದೊಂದು ಚಿಕ್ಕ ಒಂದು ರೈತ ಫ್ಯಾಮಿಲಿ, ಅದಕ್ಕೋಸ್ಕರ. ಹರಡಿದ ಅಡಿಕೆ ನೋಡಿ ಯಾವ ರೀತಿ ಕಾಣ್ತಿದೆ. ನಮ್ಮ ಅಮ್ಮ ಬಂದರಲ್ಲಿ ಅಡಿಕೆ ಎಲ್ಲ ಹರಡ್ತಾ ಇದ್ದಾರೆ ಇವಾಗ. ನೋಡಿ ಕಾಣುತ್ತಲ್ಲ ಎಷ್ಟು ನೀಟಾಗಿದೆ ನೋಡಿ ಕಲರೆಲ್ಲ. ನೋಡಿ ಹೇಗಿದೆ ಕಲರ್, ಹೆಂಗೆ ಕಾಣ್ತಿದೆ. ಚಾನಲ್ ಶೇರ್ ಮಾಡಿ, ಹಾಗೆ ಫಾರ್ವರ್ಡ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಫಸ್ಟಿಗೆ ಹೇಳಬೇಕಂತ ಹೇಳ್ತೀವಲ್ವಾ, ಇಲ್ಲ, ಯಾಕಂದರೆ ಚಾನಲ್ ಫಸ್ಟ್ ನಂದು ನೋಡಿ ಚಾನಲ್ ಹೇಗಿದೆ ಅಂತೇಳ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವೀಡಿಯೋಕ್ಕೆ ವಾಚ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಾನು ಯಾವ ರೀತಿ ಅಡಿಕೆ ಹೆರ್ತಾರೆ ಅನ್ನೋ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು.